ಗುಡಿ ಹತ್ತು ಸುತ್ತಲೂ ಏನೂ ಇಲ್ಲ, ಬಟಾಟೆ. ಆ ಗುಡಿ ಒಳಗೆ ಒಂದು ಗುಡಿ ಕಟ್ಟಿ ನಾನು ಬಂದು ನಮಸ್ಕಾರ ಮಾಡಿ ಕೇಳಿದೆ. ಬಳ್ಳಿ ಹೆಸರ ಕೇಳಿದ್ದೀನಿ. ನಾವು ಧಾರವಾಡ ಪಾಠಶಾಲೆಯಲ್ಲಿ ಬೇಕಾದಷ್ಟು ವರ್ಷ ಅಭ್ಯಾಸ ಮಾಡಿ ಬಳ್ಳಿ ಅಗಸಿ ಬಳ್ಳಿ ಅಂತ ಹೆಸರು ಕೇಳಿದ್ದೆ. ಅದು ಬಂದು ಕೇಳಿದೆ, ಇಲ್ಲಿ ನಾಟಕದ ಮನೆ ಯಾವ್ದು ಅದನ್ನು ಅಲ್ಲಿ ಹೋಗಿ ಅಮ್ಮ ಕೂತಿದ್ರು. ಇಲ್ಲಿ ಮಹಾರಾಜನ ಪಾಂಕಾಯ ಇದೆ ಬಂದಿದೆ, ಇದು ಒಳಗೆ ಬಂದಿದೆ. ಸೂಕ್ಷ್ಮ ಮುಂಜಾನೆ ಮಧ್ಯದ 3 ಗಂಟೆ ಆಗಿದೆ. ನಾವು ಹೋಗಿ ನಮಸ್ಕಾರ ಮಾಡಿದೆ. ಅಲ್ಲಿ ಏನೂ ಇಲ್ಲ. ಒಂದು ಗುಡಿ ಒಂದು ಚೌಕ ಕಾಟಿ ಅದನ್ನ 2 ಕಾಲ ಅವನ ಮನುಷ್ಯ ಅದು ಗೊತ್ತಾಗಲೇ ಇಲ್ಲಿ ಬಂದಿದ್ದು ಏನು ಮಾಡಬೇಕು. ಸುಮ್ಮನೆ ನಮಸ್ಕಾರ ಮಾಡಿ ಅವರಿಗೆ ಹೋದ. ಆವಾಗ ಆ ಪಾತ್ರ ಒಳಗಿಂದ ಒಂದು ನೀಲಿ ಕಿಡಿ ಹಾಲು ಒಮ್ಮೆದಾರು ಎಲ್ಲ ಕಡೆ ಅಫೀಸಲ್ಲಿ ಆಯ್ತು. ಒಮ್ಮೆ ಕಣ್ಣು ಅಂತ ಅದ ಅನುಭವ. ಆಮೇಲೆ ಬೆಳೆಸದೇವರು ಬಂತು. ಅವರು ಅಂತ ಹಿಂಗೆ ಬಂದು ನಾವು ಗುಡಿ ಮುಂತಾನೆ ಹಿಂಗೆ ಮಾಡಿ ನಿಂಗೆ ಮಾಡ್ತಾರೆ. ಬಿಡುವ ಗಂಟೆ ಇರ್ತದೆ ಆವಾಗ ಒಳಗೆ ನೋಡಿದ್ರೆ ಎಂಥ ಉಪಾಸನೆ. ಮಹಾರಾಜ ನೀಲಿ ಪ್ರಕಾಶ ನಾನು ನೋಡ್ಲಿಕ್ಕೆ ಆಗ್ಬೋದು. ಆಮೇಲೆ ಅದರಿಂದ ಶಬ್ದ ಕೇಳಿಸ್ಬೋದು. ಇಲ್ಲಿ ಉಪಾಸನಾ ಶುರು ಮಾಡುದು ಲೋಕ ಸಂಗ್ರಹ. ಉಪಾಸನಾ ಶುರುಕ ಲೋಕ ಸಂಗ್ರಹ ಹೋಯಿತು. ನನ್ನ ಕಡೆಗೆ 50 ರೂಪಾಯಿ ಹೋಯಿತು. ಆಮೇಲೆ ನಾನು ಪ್ಲಾಟ್ಗೆ ಹೋಗಿ ಧಾರವಾಡಕ್ಕೆ ಹೋಗಿ ಒಂದು 5-6 ಪ್ಲಾಟ್ ತಪ್ಪಿಟ್ಕೊಂಡು ಕಲ್ಸಾಕಿ ಉದಿನ ಕಟ್ಟಿ ಇಟ್ಕೊಂಡು ಪೂಜಾ ಶುರು ಮಾಡಿ ಆಮೇಲೆ ದಿನ ಪೂಜಾ ಬೆಳಿಗ್ಗೆ ಪೂಜಾ ಮಾಡ್ತಿದ್ದೆ. 9 ಗಂಟೆ ಧಾರವಾಡಕ್ಕೆ ಹೋಗ್ತಿದ್ದೆ. ಸಂಗೀತ ಪಾಠಶಾಲೆಯಲ್ಲಿ ಜಪ ಮಾಡ್ಕೊಂಡು ಕೂಡ್ತಿದ್ದೆ. ಬಾಳೆಹಣ್ಣು ತಿಂತಿದ್ದೆ. ಅದು ದುಡ್ಡಿಲ್ಲ. ಇದ್ರ ಉಪವಾಸ ಮತ್ತು ಸಂತಿನೇ ಆಗ್ತದೆ. ಆಮೇಲೆ ಒಂದೊಂದ್ಸಲ ಹೋಗಿ 12 ಜನ ರಾಕ್ ಇರ್ತಿದ್ದೀನಿ. 4 ಮೈಲ್ ನಡೆದು ಆಮೇಲೆ 8 ಜನ ಟಿಕೆಟ್ ತೆಗಿಸಿ ಧಾರವಾಡ ಒಂದ್ಸಲ ಹಾಕೊಂಡು ಹೋಗಿ ಬೆಳಿಗ್ಗೆ ಇರ್ತಿದ್ದೀನಿ. ಆ ಒತ್ತಿ ಅರ್ಬಿನ ಅಂಗಿ ಗುಂಗಿ ಹಂಚಿನ ಮೇಲೆ ಒಣಗಿಸಿ ಹಾಕೊಂಡು ಮುಂದೆ 3 ತಿಂಗಳು ಮಹೋತ್ಸವ ಬಂತು. ಅನ್ನ ಸೈಡ್ ಹೇಳಿದ್ರು ಮಹೋತ್ಸವ ಮಾಡಿ ಅವನು ಎದುರು ಮಾಡಿದ. ಆಮೇಲೆ ಆ ಕಡೆಗೆಲ್ಲ ಬಗ್ಗೆ ಮಾತು ಹೇಳಿ ವಿಚಾರ ಮಾಡಿದ್ರು. ಆಮೇಲೆ ಸುರೇಶ್ ಭಟ್ರು ದಿಗಂಬರ ಭಟ್ರು ಅಂತಿದ್ರು ಪಾಠಶಾಲೆ. ಅವರಿಬ್ಬರು ತಂದು ಪೂಜಾಕ್ಕೆ ಇಟ್ಟೆ. ಅವರು ಇಬ್ಬರಿಗೂ ನಾನು ಅಡುಗೆ ಮನೆಯಲ್ಲಿ ಊಟ ಮಾಡಲಿಕ್ಕೆ ಹೇಳಿದೆ. ಮತ್ತು ಅವ್ರಿಗೆ ಏನಾದರೂ ಕೊಡ್ಬೇಕು. ಏನು ಮಾಡಬೇಕು? ನಮ್ಮ ಕಲಾಕ ಒಂದು ಮುಷ್ಟಿ ಭಿಕ್ಷಾ ಮಾಡಿ ಅವಾಗ ಒಂದು 100 ಚೀಲ ಬರೆಸಿದೆ. ಸಣ್ಣ ಹೆಚ್ಚಿಲ್ಲ ಬರೆಸಿ ಅವನ್ನೆಲ್ಲ ಮನೆಯಾಗ ಕೊಟ್ಟು ದಿನ ಅನ್ನ ಮಾಡೋದು ಮುಂದೆ ಒಂದು 3 ತೆಕ್ಕಿ ಇರಾಗ ತಿಂಗಳಿಗೆ ಒಂದು ಕಲೆಕ್ಷನ್ ಮಾಡಿ ಒಂದು ಕ್ವಿಂಟಲ್ ಹಾಕಿ ಬಂದಿದ್ದೆ. ಅದನ್ನ ಏನಾದ್ರು ಅಡುಗೆ ಮನೆಯೊಳಗೆ ಕೊಟ್ಟು ಊಟಕ್ಕೆ ಹಾಕಿ ಇದು ಸ್ವಲ್ಪ ಅರ್ಧ ಮಾಡಿ ಏನು ಸಾಮಾನು ಬರ್ತದೆ ತಿಳ್ಕೊ. ಆಮೇಲೆ ಅದು ಅದು ನಡೀತದೆ. ಹೆಂಗೆ ಮುಟ್ಟಿ ಭಿಕ್ಷಾ ಹೆಂಗೋ ಅಂದ್ರೆ ಕ್ಷಣಕ್ಕಷ್ಟೇ ವಿದ್ಯಾಪಂಥ ಹನಿ ಹನಿ ಕೂಡಿದ ಹಳ್ಳ, ತೆನಿ ಕೂಡಿದ ರಾಶಿ. ನಾ ಇವತ್ತು ನಿನ್ನೆ ಅವ್ರು ಬಂದು ಒಂದು ಹುಂಡಿ ತರಬೇಕಾಗಿತ್ತು. ನಮ್ಮಲ್ಲಿ ಯಾರು ಹುಂಡಿ ಇದ್ದು ಒಂದು ಹುಂಡಿ ತರಿಸಿ ನಿಜವಲ್ಲದ ಅದು ಹುಂಡಿನೂ ಬೇಕಾಗತ್ತ. ಅದು ಅಕ್ಷಯ ಹುಂಡಿನ ಇವತ್ತು ನಾನು ಕಡೆಯಿಂದನೂ ಒಂದು 5 ರೂಪಾಯಿ ಎಲ್ಲ ಹಾಕಿಸ್ತೀನಿ. ಯಾಕೆ ಅಂದ್ರೆ ನೀವು ಇಲ್ಲಿ ಬಂದ್ರಿ ಏನಾದ್ರೂ ಒಂಚೂರು ಹಾಕಿ ಹೋಗು. ಅದಕ್ಕಾಗಿ ಮನೆ ಒಳಗೆ ಏನು ಒಂದು ವ್ಯವಸ್ಥೆ ಅಥವಾ ಒಂದು ಪದ್ಧತಿ ಇಟ್ಕೋಬೇಕು. ಒಂದು ಡಬ್ಬಿ ಮಾಡಬೇಕು. ಒಂದು ದಿನಾನು ಪಾತ್ರೆ ಡಬ್ಬಿ ಏನೋ ಒಂದು ಅದ ಪ್ರತಿ ದಿವಸ 1 ರೂಪಾಯಿ 2 ರೂಪಾಯಿ
ಇಲ್ಲಿ ಬರೋ ಮುಂದೆ ಅವ್ನು ತಗೊಂಡು ಬಂದು ಹುಂಡಿ ಒಳಗೆ ಹಾಕಿದ್ರು. ಆ ಹುಂಡಿ ಒಳಗೆ ದುಡ್ಡೆಲ್ಲ ಏನಂದ್ರೆ ಈ ಸಂಸ್ಥೆ ರಾಮದೇವರಿಗೆ ಸಲ್ತಕ್ಕದ್ದು. ಅವ್ರು ಅದರಿಂದ ಏನು ಇಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ವಿಚಾರ ಅನುಕೂಲ ಆಗ್ತದೆ, ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಅದರಿಂದ ಮುಂಚೆ ಒಂದ್ಸಲ ಕೈಯಾಗಿ ತಗೊಂಡು ಅದರ ಹಾಕೋದು ಬುದ್ಧಿ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಹಾಕಿರ್ತಾರೆ. ಸಮರ್ಥ ರಾಮದಾಸ್ ಸ್ವಾಮಿಗಳು ಒಂದು ಮನೆ ಮುಂದೊಂದು ನಿಂತಿದೆ ರಘುವೀರ ಸಮರ್ಥ ಉನ್ಕೊಂಡು ಮನೆಯಾಗ ನಿರ್ಮಾಣದ ಕೈ ಖಾಲಿಲ್ಲ ಮುಂದೆ ಹೋದೆ ಕೈ ಖಾಲಿನ ಇರ್ತಾವ ಮೊದಲು ಮಾತು ಬಂದದ್ದು ರಘುವೀರ ಸಮರ್ಥ ನಿರ್ಮಾಣದ ಕೈ ಖಾಲಿಲ್ಲ ಮುಂದೆ ಹೋದೆ. ಒಂದು ಹಿಂದೆ ಹೆಣ್ಮಗಳ ಕೈ ಖಾಲಿಲ್ಲ ಮುಂದೆ ಹೋಗಿ ಹೆಣ್ಮಗಳ ಕೈ ಖಾಲಿಲ್ಲ ಮುಂದೆ ಹೋಗಿ ಹೇಳ್ಕೊಡು ಕೇಳಿದ್ರು. ಯಾಕಂದ್ರೆ ಗಂಡಸರ ಹೆಸರು ತಗೋಬಾರ್ದು, ಗಂಡಸರು ಆ ಡಿಪಾರ್ಟ್ಮೆಂಟೇ ಇಲ್ಲ. ಹಾಕುದು ಕೊಡುದು ತಗೊಳ್ಳೋದು ದಾನ ಧರ್ಮ ಇಂಥ ಮನೆಯವರಿಗೆ ಎಲ್ಲ ಒಪ್ಪಿಸ್ಬಿಟ್ಟಿದ್ರೆ ಅವರೇ ಎಲ್ಲ ಮಾಡಿದ್ರು. ಗಂಡಸರದು ಉತ್ಥಾಪನೆ 15 ದಿವಸ ಆದರೂ ದಿನ ಸತ್ಪುರುಷರ ಸಮಾಜದ ಸತ್ಪುರುಷರ ಅವತಾರದ ಒಂದು ಮಹತ್ವಪೂರ್ಣ ಉದ್ದೇಶ ಏನು ಅಂದ್ರೆ ಮನುಷ್ಯ ಬಹಳ ದೊಡ್ಡ ಲೋಭಿ ಇದ್ದ. ಕಾಮ ಕ್ರೋಧ ಲೋಭ ಮಹಾರಾಜ ಹೇಳ ಇರೋ ಕಾಮ ಕ್ರೋಧ ಒಂದ್ಸಲ ಶಾಂತ ಆಗ್ಬೋದು, ಆ ಲೋಭ ವಯಸ್ಸಾದಂಗಾದಾಗ ಹೆಚ್ಚಾಗ್ಬೋದು. ತಮಗೆ ಚೆನ್ನಾಗಿ ಮಾತಾಡಿಕೊಳ್ಳಂಗಿಲ್ಲ, ಮಕ್ಕಳಿಗೆ ಮಕ್ಕಳ ಬಹಳ ಖರ್ಚು ಮಾಡಬೇಡ್ರಿ, ಹಂಗೆ ಯಾರಿಗೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ತಾವು ಮನೆಗೆ ಮುಗಿದ್ಕೊಡು. ಅರ್ಥಾತ್ ಏನು ಅಂದ್ರೆ ಒಂದ್ಸಲ ಮನುಷ್ಯ ಲೋಕದಿಂದ ಮನು, ದೇವಲೋಕದಿಂದ ಇಂದ್ರ ಮತ್ತು ಹಾಗೂ ಪಾತಾಳದಿಂದ ವಿರೋಚನ, 3 ಮಂದಿ ಇಂದ್ರ ಬ್ರಹ್ಮದೇವರ ಕಡೆಗೆ ಹೋಗಿ ನಮ್ಗೆ ಏನಾದ್ರೂ ಒಂದು ಉಪದೇಶ ಮಾಡಿ ನಮಗೆ ಹಿತಾಗುವಂತ. ಬ್ರಹ್ಮದೇವರು ಬಹಳ ಬೀದಿ ಸೃಷ್ಟಿ ರಚನಾ ಮಾಡಿಬಿಡ್ತಾರೆ. ಹಿಂಗಾಗಿ ಅವಂದ ನನಗೆ ಬಹಳ ಒಂದು ಮಾತಾಡಿ ಸೌಡಿಲ್ಲ, ಸ್ವಲ್ಪದಲ್ಲೇ ಹೇಳ್ತಿದ್ದೀನಿ ಅಂದ್ರೆ ದ ದ ದ ಅಂತ ಹೋದೆ. ಏನಿಂಗ್ ದ ದ ದ ಅಂದ್ಬಿಟ್ರಿ ತಿಳಿಲಿಲ್ಲ ನಾವು. ಅವಾಗ ಇಂದ್ರಿಗೆ ಹೇಳಿದಂತ ನೀವು ಅತ್ಯಂತ ವಿಷಯದ ಅಂಪಟರು, ಅದೇ ವಿಜ್ಞಾನ ಸಂತಂಗ ವಿಷಯ ಸೇವನೆ ಮಾಡೋರು. ಆದ್ರಿಂದ ನಿಮ್ಗೆ ಹಿತ ಆಗಬೇಕಿಂತ ನೀವು ಇಂದ್ರಿಯ ದಮನ ಮಾಡಲಿ. ಆದ್ರಿಂದ ದ. ಆಮೇಲೆ ಅಸುರಂದ್ರು ನಂಬುದೇನು, ವಿರೋಚನ ಅಂದ್ರೆ ಪ್ರಹ್ಲಾದನ ಮಗ, ನಮಗೆ ಅಲ್ಲ ನೀವು ಅರ್ಥಾತ್ ಏನು ಅಂದ್ರೆ ಬಹಳ ಕ್ರೂರಿದ್ದೀರಿ. ಆದ್ರಿಂದ ನಿಮ್ಮ ಹಿತ ಆಗ್ಬೇಕಂದ್ರೆ ನಿಮ್ಮಲ್ಲಿ ದಯಾ ಬೆಳೀಲಿ. ದ ಅಂದ್ರೆ ದಯ. ಮನುಷ್ಯರು ನಂಬುದೇ ನೀವು ಮಹಾಲೋಭಿ ಇದ್ದೀರಿ. ಎಷ್ಟಂದ್ರೆ ಲೋಭ 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 ತುಂಬಿದ ಮಹಾರಾಜರು ಲೋಭದ ವ್ಯಾಖ್ಯೆ ಹೇಳ್ತಿದ್ರು. ಆ ರೀತಿ ಹಸುದೇ ಅಂಕಿನ್ ಬೆಳುವುದೇ. ಯಾಕೆ ನಾವು ಲೋಭ ಇದ್ದದ್ದಲ್ಲಿ ಇನ್ನಷ್ಟು ಸಿಗಲಿ, ಇದಕ್ಕೆ ಲೋಭ ಅಂತ. ಈ ಲೋಭ ಭಾಳ ಕೆಟ್ಟ ನೋಡಿ. ಬಿಕಾಸ್ ನಾ ಯಾಕೆ ಹೇಳ್ತೀನಿ, ನೀವು ಲೋಭಿ ಇದ್ದೀರಿ. ಆದ್ರಿಂದ ನೀವೇನ್ ಮಾಡ್ರಿ, ದಾನ ಮಾಡ್ರಿ. ಕಲಿಯುಗದಲ್ಲಿ ದಾನ ಒಂದೇ ಒಂದು ಧರ್ಮ. ಆದ್ರಿಂದ ನಾವು ಕನಿಷ್ಠ ಪಕ್ಷ ಏನಪ್ಪಾ ಅಂದ್ರೆ ಮೊನ್ನೆ ನಾವು ಮಕ್ಕಳು 5 ಮಂದಿ ಹೆಣ್ಮಕ್ಳು ನಾವು ಫೋನ್ ಮಾಡಿ ಚಾತುರ್ಮಾಸದಲ್ಲಿ ಏನಾದರೂ ಒಂದು ವ್ರತ ಹೇಳಿ ನಾವು ಹೇಳಿದ್ವಿ, ನಾವು ಒಂದು ಶ್ಲೋಕದ್ದು ಸಂಕಲ್ಪ ಮಾಡಿಸ್ತೀನಿ, ಆ ಪ್ರಕಾರವಾಗಿ ನೀವು 4 ತಿಂಗಳು ಮಾಡ್ತೀವಿ. ಏನ್ರಿ ಅದು? ಅರ್ಥಾತ್ ನಾವು ಹೇಳಿದೆ, ಜ್ಞೇಯಂ ಗೀತಾ ನಾಮ ಸಹಸ್ರ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ಧ್ಯೇಯಂ ದೀನ ಜನಾಯಕ ವಿತ್ತಂ. ಈ 4 ಸಾಲ. ಜ್ಞೇಯಂ ಗೀತಾ ನಾಮ ಸಹಸ್ರ, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತಾ ಒಂದು ಅಧ್ಯಾಯ. ಜ್ಞೇಯಂ ಗೀತಾ ನಾಮ ಧ್ಯೇಯಂ ಶ್ರೀಪತಿ ರೂಪಮಜಸ್ರ,
ಭಗವಂತನ ಧ್ಯಾನ ಮಾಡಿ ಅರ್ಥಾತ್ ನಾಮಸ್ಮರಣೆ. ನೇಯಂ ಸತ್ಯದ ಸಂಗೆ ಚಿತ್ತಂ. ಶಕ್ಯ ಆದಷ್ಟು ಮಟ್ಟಿಗೆ ಎಲ್ಲರೂ ಸತ್ಸಂಗ ಅಂದ್ರೆ ಪ್ರವಚನ ಕೀರ್ತನ ಏನಾದರೂ ಅಂದ್ರೆ ನೀವು ಉದ್ದಾಮ ಹೋಗಿ ಸತ್ಸಂಗ ಮಾಡಿ. ಆಮೇಲೆ ದೇಯಂ ದೀನ ಜನಾಯಿಕ ವಿತ್ತಂ. ದೀನ ದಲಿತರಿಗೆ ನೀವೇನಾದರೂ ಕೊಡ್ಲಿಕ್ಕೆ ಪ್ರಯತ್ನ. ಅದಕ್ಕೆ ಅವ್ರಿಗೇನು 4 ತಿಂಗಳು ಪ್ರತಿ ದಿವಸ 100 ರೂಪಾಯಿ ದಾನ ಮಾಡಿ. ಭಗವಂತ ಹೊರಗೆ ಬಂದು ಕೂಡ ಯಾರಿಲ್ಲ ಕೊಡು. ಹಂಗ ಮಾಡಿದ್ರು 100 ರೂಪಾಯಿ ಪ್ರತಿ ದಿವಸ ದಾನ. ನಾವು ಎಷ್ಟು ನಮಗೆ ಇದು ಲೋಭ ದುಡ್ಡಿರ್ತದ. ಬಸ್ ಬಸ್ನಾಗ ಕೂತಿರ್ತೀವಿ. ಅವ್ರು ಯಾರು ಬರ್ತಾರೆ? ಒಂದು 8 ಕಡೆ 4 ಗಾಡಿ ಕೊಡ್ತೀವಿ. 1 ರೂಪಾಯಿ ಕೊಟ್ಟಿರ್ತಾರೆ. 4 ರೂಪಾಯಿ ಸರಿ. ನಾವು ಹೇಳ್ತಿರ್ತೇವೆ ಅವ್ರು ಕೊಡೋರು ಕೊಡ್ತಿರ್ತಾರ್ರಿ. ಹಂಗೆಲ್ಲ ಕೊಡ್ಬೇಡ್ರಿ. ಅವ ಅಕ್ಕ ಹೋಗಿ ಎಡೆ ಕುಡಿತಾರೆ. ಏನಾದಿತ್ತು ಪಾಪ ಕೊಡೋ ಬುದ್ಧಿ ಇಲ್ಲ ಅಂತ ಹೇಳಿ ಇಲ್ಲದ ಅವ್ನಿಗೆ ಏನಾದ್ರು ಹೇಳಿದೇನು. ನಾವು ಬೃಂದಾವನದಿಂದ ಸತ್ಯ ನಡೆಸ್ಕೊಂಡ್ವಿ. ನಮ್ಮ ಜೊತೆಗೆ 200 ಜನ ಆಯ್ತು. ನಮ್ಮ ಗಾಡಿಯಿಂದ ಸಿಕ್ಕಿ ಒಬ್ಬ ಹುಡುಗ ಬಂದ. 25-26 ವರ್ಷ ಹುಡುಗ ಬಂದು ನನಗೇನಂತ ವಡಾಪಾವ್ ತಿನ್ಬೇಕು ದುಡ್ಡು ಕೊಡ್ತೀನಿ. ನಾನೇನಂತೆ ವಡಾಪಾವ್ ಕೇಳಿ ಬೀಳ್ತದಪ್ಪ. 20 ರೂಪಾಯಿ ಸಂತೋಷ. 20 ರೂಪಾಯಿ ಕೊಡೋದು. ಮತ್ತು ನಾನು ಕೇಳಿದೆ ಶರೀರ ಕುಡಿತೀನಿ ಕೂಡ್ಲಿ. ಅದಕ್ಕೆ ಎಷ್ಟು ಬೀಳ್ತದ? 100 ರೂಪಾಯಿ. ಸಂತೋಷ 100 ರೂಪಾಯಿ ಹೋಗಬೇಕು ಕುಡಿದ್ಬ. ಕೂಡ್ಲಿ ಅವನು ಬಂದು ಹೇಳಿದ ಇಲ್ಲೇನು ಅಂಗಡಿ ಸಿಗಲಿಕ್ಕೆ ನಮ್ಮ ಗಾಡ್ಯಾಗ ಕೂಡು. ನಾನು ಮುಂದಿನ ಊರಾಗ ನಾನು ಅಂಗಡಿ ಹುಡುಕೊಡ್ತೇನೆ. ನಾ ಮೊದಲು ಅವ್ನು ಕುಡಿಸೋದು ಮುಂದಿನ ಊರಿಗೆ ಹೋದೆ. ಮುಂಬರಕ್ಕೆ ಅಂತ ಕೂಡೋದ ಅಕ್ಷರಶಃ ನಾನು ಅಡ್ಡಾಡಿ ಅಂಗಡಿ ಹುಡುಕಿದ್ದೆ. ಶರೀರದಲ್ಲಿ ಹುಡುಕಿ ರಸ್ತೆ ನಾನು ಹೋಗಿ ಕೊಡ್ಕೊಂಡು ಅವ್ನು ಕುಡಿದು ಬಂದ. ರಘುಬಾರ ಅವಸರ ಕುಡಿ ಮುಂದೆ ಮೈ ಮೇಲೆಲ್ಲ ಬಿದ್ದಿದ್ದು. ಅವನು ಹೆಬ್ಬಳ್ಳಿ ಕರ್ಕೊಂಡ್ಬಂದು ಬಟ್ಟಿ ಎಲ್ಲ ತೆಗೆದು ಅವ್ನು ಕಷ್ಟ ಮಾಡಿಸಿ ಸ್ನಾನ ಮಾಡಿಸಿ ಅವನಿಗೆ ರಾಮನಾಥ ಉಪದೇಶ ಕೊಟ್ಟು ದಿನ ಚರಿತ್ರೆ ಪ್ರವಚನ ಜಪ ಮಾಡು ಅಂತ ಕಥಾಗಳು. ಬಟ್ ಈಗ ನಮ್ಮ ಆಶ್ರಮ 3 ಭಾಗ 3 ಭಾಗದ ಬರೋದು. ಒಂದು 100 ದಿವಸ ಉತ್ತಮ ಸಾಧಕ ಆದರೆ ಸಮಾಜದ ಬಗ್ಗೆ ನಮ್ಗೆ ಏನೂ ಕಲ್ಪನೆಯೇ ಇಲ್ಲ. God knows those who loves his fellow men. ಈಗ ನಮ್ಮ ಮಗ ಫಸ್ಟ್ ರ್ಯಾಂಕ್ ಮ್ಯಾಗ ಬರ್ಲಿಕ್ಕೆ ಅವನಿಗೆ 10 ಮಾರ್ಕ್ಸ್ ಕಟ್ಟಿದ್ರು. ಮಕ್ಕಳ ಮನೆಯವರು ಪಾಪ ಬಡವರು ಹೆಂಗೋ ಏನೋ ಕಷ್ಟಪಟ್ಟು ಕಲಿಸ್ತಿರ್ತಾರೆ. ಆ ಹುಡುಗ ನಪಾಸ್ ಆದ 2 ಕ್ಲಾಸ್ಮೇಲೆ. ನಿಮ್ ಖರೆ ಹೇಳಿ ಯಾವ ಥರ ದುಃಖ ಆಗ್ತದೆ ಅನ್ಸ್ತಾ ಹಳೆ. ನನ್ನ ಮಗು ಇನ್ನೊಂದು 10 ಮಾರ್ಕ್ಸ್ ಬಂದಿದ್ದು ನನ್ನ ಮಗ ಫಸ್ಟ್ ರ್ಯಾಂಕ್ ಬರ್ತಿದ್ದು. ಮಕ್ಕಳ ಮನೆಯವರು ಕಲಿಸಿದ್ದು ಹಿಂಗೆಲ್ಲ ಕಲಿಸೋದು ಕಠಿಣ. ಅವ್ರ ಹುಡುಗ ನಪಾಸ್ ಆಗ್ಯಾರ. ಏನಾದ್ರು ಅನ್ನಿಸ್ತಾರೆ ನಮ್ಮಲ್ಲಿ ಏನಿಲ್ಲ. ಹೋಲಿಸ್ಟಿಕ್ ವ್ಯೂ ಇಲ್ಲ. ಸಾಮಾಜಿಕ ಪ್ರಜ್ಞೆ ಇಲ್ಲ ನಮ್ಮಲ್ಲಿ. ಬನ್ನಿ ರಾಮನವಮಿ ಎಲ್ಲರೂ ಬನ್ನಿ ಊಟ ಮಾಡಿ. ನಾವು ಭಿಕ್ಷ ಬೇಕಂತವರು ಊಟಕ್ಕೆ ಹಾಕಿ ಕೊಡ್ತಾರೆ. आम्ही कुणाचे घात काय खातो आम्हाला राम देतो. ಸುಧಾರ್ಥ ಮಾಡಿಕೊಂಡ್ರೆ ನೀವು ನೋಡಿರ್ಬೋದು. ದಿಲ್ಲಿ ಪಾರ್ಲಿಮೆಂಟ್ ಭವನ್ ನೋಡ್ಲಿಕ್ಕೆ ಹೋಗಿದ್ವಿ ನಾವು. ಯಶವಂತರಾವ್ ಚೌಹಾಣ್ ಅವರು, ಶಂಕರರಾವ್ ಚೌಹಾಣ್ ಅವರು ಚೀಟಿ ತಗೊಂಡು ಹೋಗಿದ್ವಿ. ಒಳಗೆ ಬಿಟ್ಟಿದ್ದು. ಹಿಂಗೆ ಒಳಗೆ ಹೋಗುವುದಿಲ್ಲ. ನಾನು ಶ್ಲೋಕ ಬರ್ತಾರೆ. ಸಂಸತ್ ಸಮಾಚಾರ ಬರ್ತದೆ ನೋಡಿ ಟಿವಿ. ನಾನು ಶ್ಲೋಕ ಬರ್ತಾರೆ. ನಾನು ಆ ಶ್ಲೋಕ ನೋಡಿದಲ್ಲ. ನಮಸ್ಕಾರ ಯಾರು ಬರ್ತಾರೆ. ಇಲ್ಲಿ ಒಳಗೆ ಹೋಗೋ ದಿವಸಕ್ಕೆ 1 ಸಲ ಆ ಶ್ಲೋಕ ನೋಡಿದ್ದು ನಮ್ಮ ದೇಶದ ಭಾಗ್ಯವಂತಿಗೆ. ದೇಶ ಸ್ಥಿತಿ ನಮ್ಮ
ಏನಲ್ಲ ಅಯಂ ನಿಜ ಪರೋವೇತಿಗಳನ್ನ ಲಘುಚೇತಸ ಉದಾರ ಚರಿತಾರಂತ ವಸುಧೈವ ಕುಟುಂಬ ಇವರು ನಮ್ಮವರು ಇವರು ಬ್ಯಾರೆದವರು ಇದು ನಮ್ಮದು ಇದು ನಿರ್ಬುದು ಅನ್ನುವ ಭೇದ ಭಾವ ಏನದನು ಅಯಂ ನಿಜ ಅಯಂ ಪರಃ ಇತಿ ಗಣನಾ ಲಘುಚೇತ ಕ್ಷುದ್ರ ಅಂತಃಕರಣದ ಉದಾರ ಚರಿತಾರಂತ ವಸುಧೈವ ಕುಟುಂಬ ಯಾರು ಚರಿತ್ರೆ ಉದಾರದನು ಅವ್ರಿಗೆ ವಿಶ್ವನ ಕುಟುಂಬ. ನಮ್ಮ ಪಂಚಾಯತಿಯವರು ಫೋನ್ ಮಾಡ್ತಾರೆ, ನಾಳೆ ಹೆಬ್ಬಳ್ಳಿಗೆ 50 ಮಂದಿ ಪೊಲೀಸರು ಬಂದಿದ್ದಕ್ಕಾಗಿ ಏನೋ ಒಂದು ವಿಶೇಷ ಇರ್ತಾರೆ, ನಿಮ್ಮಲ್ಲಿ ಊಟಕ್ಕೆ ಬರ್ತಾರೆ. ಬರ್ತಾರೆ ಹುಡುಗರು ಬರ್ತಾವ, ಕಾಲೇಜಿದ್ದು 50-60 ಹುಡುಗರು ಬರ್ತಾವ. ಇಲ್ಲಿ ಇದೊಂದು ಏನೋ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಒಂದು ಯಾವುದೋ ಒಂದು ಇರ್ಬೋದು ಟ್ರೈನಿಂಗ್ ಅದ, ನಮಗೆ ಹೆಣ್ಮಕ್ಳಿಗೆ ಊರಾಗಿ ಕೊಡ್ಕೊಳ್ಳೋಕೆ ಜಾಗ ಇಲ್ಲ, ಬರೀ ಹುಡುಗರು ಪಂಚೆ ಅಲ್ಲಿ ಹುಡ್ಕೋತಾರೆ. ಆಯ್ತು, ಒಂದು ಊಟ ಚಹಾ ನಮ್ಮಲ್ಲಿ ಯಾರು ಬಂದ್ರು ಸಹಿತ ಅವರು ಮಹಾರಾಜರ ಬಂದವರು ಊಟಕ್ಕೆ ಹಾಕಬೇಕಂದ್ರೆ ಅಷ್ಟೇ ನಮ್ಗೆ ಗೊತ್ತೇ ಹೊರತು ಅವ್ನು ಪೊಲೀಸು ಅವರು ಇವರು ಏನು ಮಹಾರಾಜ ದೇವಸ್ಥಾನ ಶೋಭಿಸೋದೇ ಅನ್ನದಾನ. ಆಗ ನಮ್ಮ ಕಳಕಳಿ ಏನದ ಅಂದ್ರೆ ಆ ಕೊನೆಗೆ 15 ಸಮರ್ಥ ಅವರು ಪಂಢರಪುರದಲ್ಲಿ ತಪಕೀರಿ ಬಾಬಾ ಆಗುತ್ತೆ. ತಪಕೀರಿ ಅಂದ್ರೆ ಮಾಸಿ ಕುಡಿ ಬಹಳ ಸೇರಿಸಿದ್ರು. ಚಂದ್ರಭಾಗ ನದಿ ದಾಂಡಿ ಇರ್ತಿದ್ರು. ಮಹಾರಾಜರು ಒಂದು ಸಾಯಂಕಾಲ ಚಂದ್ರಭಾಗ ನದಿಯಲ್ಲಿ ಸಂಧ್ಯಾವಂದನೆ ಮಾಡಿ 4-5 ಜನರ ಜೊತೆ ಬಂದರು. ಅವಾಗ ಗಣಪತರಾವ್ ದಾಮನವರು ಮಹಾರಾಜನೇ ಮಹಾರಾಜ ನಿಮ್ಗೆ ಪ್ರಾಪಂಚಿಕ ಹೆಂಗೆ ಕಾಣಿಸ್ತಾರೆ? ಗಣಪತರಾವ್ ಮತ್ತೊಂದು ವಿಷಯ ಹೇಳ್ತೀನಿ. ಮತ್ತೊಂದು 4-5 ದಿವಸ ಸಂಜೆ ಮುಂದೆ ಸಂಧ್ಯಾವಂದನೆ ಅದು ಮಾಡಿ ಬರುವಾಗ ಒಂದು 4-5 ಮಂದಿ ಕುಡ್ಕೋತ ಹಾಡ್ಕೋತ ಬಂದ್ವಿ. ಒಬ್ಬ ಹಾಡಿದ, ಇನ್ನೊಬ್ಬ ನೀನು ಹಾಡಿ ಬರ್ತಾ ಇಲ್ಲ, ನಾ ಹಾಡ್ತೀನಿ ನೋಡಿ. ಅವನ ಮುಂದೆ ಹಾಡಿದ. ಅವ್ರು ಇನ್ನೊಬ್ಬ ಏನಂದ, ಏನು ಹಾಡುದಂದ್ರೆ ಗೊತ್ತಿಲ್ಲ, ನಾ ಹಾಡ್ತೀನಿ ನೋಡಿ. ಮಹಾರಾಜರು ಗಣಪತರಾವ್ ನಿಮಗೆ ಅವ್ರು ಹೆಂಗೆ ಕಾಣಿಸ್ತಾರೆ? ಏನು ಹುಚ್ಚರ ಸೇರಿಕೊಂಡು ನಾ ಹಾಡ್ಕೊಂಡು ನಿನ್ಕಿಂತ ನಾ ಶಾಲೆ ಇದ್ದೀನಿ, ನಿನ್ಕಿಂತ ನಾ ಶಾಲೆ ಇದ್ದೀನಿ ಅನ್ಕೋತ ಬಂದು ಸತ್ಪುರುಷರಿಗೆ ಪ್ರಾಪಂಚಿಕರು ಹಿಂಗೆ ಕಾಣಿಸ್ತಾರೆ ನೋಡಿ. ನಾವು ಮನೆ ವಾರ ಇರ್ತೀವಿ, ಆದರೂ ಆಂಧ್ರ ಅಭಿಂದ ಏನದ ನಿಮ್ಮಂತೆ ಕಬೀರ ಜब हम पैदा हुए जगह से हम रोए ऐसी करनी कर चलो हम से जग. ಏನ್ ಮಾಡಿಲ್ಲ ನಮ್ಮ ಮನುಷ್ಯ? ನಾಮಸ್ಮರಣೆ ಮಾಡಿದ್ರೆ 1 ಕೋಟಿ ಹಚ್ಚಿದೆ, ಉಪಾಸನ ಮಾಡ್ತೇವೆ ಪ್ರತಿ ತಪ್ಪದ 15 ನಿಮಿಷ, ಒಂದು ದಿವಸ ನಾವು ಉಪಾಸನ ತಪ್ಪಿಸಿಲ್ಲ. ನಾವು 13 ವರ್ಷ ಆಗಿ 2 ಹೊತ್ತು ಉಪಾಸನ ಮಾಡಲಿಕ್ಕೆ ಟ್ರೈನ್ಯಾಗ ಮಾಡ್ತೀವಿ, ಎಲ್ಲಿ ಹೋದಲ್ಲಿ ಮಾಡ್ತೀವಿ. ಆದ್ರೆ ಎಷ್ಟೇ ಮಾಡಿದ್ರು ಮಡಿ ಉಟ್ಕೊಂಡು ಆರತಿಯನ್ನು ತೆಗೆದು ಪಾಕ ಬಂದ್ ಮಾಡ್ಕೊಂಡು ಹೋಗ್ಯಾಕ ಕುತ್ಕೊಂಡು ಉಪಾಸನ ಮಾಡಿ. ಬದಲಿಕೆಲ್ಲ ಯಾತ್ರಾಕ್ಕೆ ಹೋದ್ರೆ 5,000 ರೂಪಾಯಿ ಬಾಡಿಗೆ ಕೊಟ್ಟು 2 ತಾಸಿನ ಸಲುವಾಗಿ 5,000 ರೂಪಾಯಿ ಬಾಡಿಗೆ ಕೊಟ್ಟು ಹೋಗಿ ಹಿಡಿದು ಅದು ಉಪಾಸನ ಮಾಡಿ ಬಂದ್ವಿ. ಏನಾದ್ರೂ ಒಂದು ನಿಷ್ಠಾ ಅನ್ನೋದು ಬೇಕು ಬೇಡ. ಪ್ರತಿ ತಿಂಗಳು ನಾನು 1 ದಿವಸ ಬೆಳದಲ್ಲಿ ಬಂದು, ಪ್ರತಿ ಹುಣ್ಣಿಮೆ ನಾನು ಬೆಳದಲ್ಲಿ ಬಂದು ಆ 30 ದಿನದಲ್ಲಿ ನನ್ನ ಡಬ್ಬ್ಯಾಗ ಎಷ್ಟು ಕೂಡ್ತಾವ ಬೇಕಾದ್ರೆ ಹುಡುಗಿ ಭಗವಂತಗೆ ಅರ್ಪಣೆ ಮಾಡಿ ಭಗವಂತನ ದರ್ಶನ ಮಾಡಿ ನಮಸ್ಕಾರ ಮಾಡಿ ಗೋದಾವರಿ ನೋಡಿ. ಪ್ರತಿ ಹುಣ್ಣಿಮೆಗೆ 10,000 ಜನ ಇರ್ತಾರೆ ವಾದಿ, 15-20,000 ಜನ ವಾದಿ ಬರ್ತಾರೆ. ಎಲ್ಲೆಲ್ಲಿ ಮುಂಬೈಲಿಂದ ಬರ್ತಾರೆ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ. ನನ್ನ ಜೀವನದಲ್ಲಿ ಸತ್ಪುರುಷ ಬ್ರಹ್ಮಚೈತನ್ಯ ಮಹಾರಾಜರ ಅಪ್ಪನಿಗೆ ಆಜ್ಞೆಯನುಸಾರವಾಗಿ ಬ್ರಹ್ಮಾನಂದ ಮಹಾರಾಜರು ಕಟ್ಟಿಸಿರ್ತಕ್ಕಂಥ ಗುಡಿ ನನ್ನ ಜೀವನದಲ್ಲಿ ಅದರಷ್ಟು ಪರಮೋಚ್ಚ ಮೌಲ್ಯವಾಗಿರ್ತಕ್ಕಂಥ ಇನ್ನೊಂದು ಯಾವುದು
ಜೇಸೆ ದಿಸೆಗೆ ಸಂಸ್ಕೃತಿಯನ್ನು ದೇಶ ಅಮ್ಮ ಆಗ ನಮ್ಮ ಕತ್ತಲೆ ಇರುವುದಂದ್ರೆ ನೀವು ವರ್ಷಕ್ಕೆ ಎಷ್ಟು ಸಲ ಬಂದು ಹೋದ್ರಿ ಅನ್ನೋದೇ ನಿಮ್ಮ ಒಂದು ಉಪಾಸನೆ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಲಕ್ಷ್ಯ. ಬಂದು ನಮಸ್ಕಾರ ಮಾಡಿ ₹1 ಎಲ್ಲ ಹಾಕಿ ಮಹಾರಾಜನ ಕೇಳು ಮಹಾರಾಜ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅವನ ತಕ್ಕಾಗಿ ₹1 ಹಾಕೋದ್ರಿಂದ ಏನಂತ ಬಹಳ ದೊಡ್ಡ ಅವನಿಗೆ ತನಕ ಮಹಾರಾಜರು ಅವನಿಗೇನು ತನಕ ಆಗುವುದಿಲ್ಲ. ಅದು ನಮ್ಮದು ಅಷ್ಟ ಏನದ ಲೋಭ ಕಡಿಮೆ ಮತ್ತು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥ ಭಾವನೆ. ಆ ತಪ್ಪಿಗೆ ಬಾಬಾ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನಮ್ಮ ಹತ್ರ ಯಾರು ಬಂದ್ಕೊಳ್ಳಿ ಅವ್ರ ಕಡೆ ಒಂದು ಕಮಾಂಡ್ರು ₹50 ಹಾಕಿದ್ರೆ ಅವನು ಯೋಗ್ಯತೆ ತಕ್ಕ ಹೇಳ್ತಾರೆ ₹100 ಹಾಕು ₹10 ಹಾಕು ಅವರೆಲ್ಲ ದುಡ್ಡು ಮಧ್ಯಾಹ್ನ 12 ಗಂಟೆ ವೈಕಂದ್ರ ಬಾಜಾರವರು ಸುಳ್ಳು ಅಂದ್ರೆ ಎಲ್ಲರ ಕಡೆ ಆತರ ಮಾಡಿ ಹಾಕ್ಸೋತಿದ್ವಿ ಕೊಯ್ದು ಸುಳ್ಳು ಬಿಡ್ತಿದ್ದಾರೆ. ಅವ್ರು ನನಗೇನು ಮಾಡೋ ಬರ್ತಾರೆ ಹಾಕ್ಸೋತಿದ್ದೆ ಯಾಕೆ ಅವ್ರಿಗೆ ಕೊಡೋ ಬುದ್ಧಿ ಬರಲಿ ಅಂತ ಹಾಕ್ಸೋತಿದ್ದೆ. ಪ್ರಾಪಂಚಿಕರಿಗೆ ಕೊಡೋ ಬುದ್ಧಿ ಆಗೋದು ಬಹಳ ಕಷ್ಟ. ರಘುಗೆ ಸಮರ್ಥ 15 ದಿವಸ ಅಲ್ಲಿ ನಾನು ಏನು ಹಾಕಂಗಿಲ್ಲ ಆತ್ಮ ಬರ್ತೇನೆ ಏನ್ ಬ್ಯಾಡ ಒಂದು ಭವಿಷ್ಯ ಮಣ್ಣು ಹಾಕ್ಬೇಕು ನೋಡ್ಬೇಕು ಹಾಕಿ ನೋಡಿದ್ರೆ ನಾನು ಭವಿಷ್ಯ ಮಣ್ಣು ಹಾಕಿಲ್ಲ ಅದು ಬಂದು ಏನು ಮಣ್ಣು 15 ದಿವಸ ಮಣ್ಣು ಹಾಕಿಬಿಟ್ರು. ಆಮೇಲೆ ಅದ್ರಿಗೆ ಮಣ್ಣು ಹಾಕಿ ಹೋಯ್ತು. ನಾನು ಮಣ್ಣಿಂದ ಏನು ಉಪಯೋಗ ಇಲ್ವಾ ಕೈ ಮಾಡೋದು ಹಾಕೋದು ಕೈ ಮಾಡೋದು ಹಾಕೋದು ಫಿಸಿಕಲ್ ಪ್ರಾಕ್ಟೀಸ್ ಆಗ್ತಿರುತ್ತೆ. ಒಂದೊಂದು ಯಾಕೆ ಆಗ್ತದೆ ನನಗೆ ಮುಂದೆ ತೆಗಿಬೇಕು ಕೊಡ್ತಾರೆ. ಕಿಶೆರಾಗಿ ತೆಗೆದುಕೊಡೋ ಬುದ್ಧಿನೂ ಇಲ್ಲ. ಅರ್ಥಾತ್ ಏನು ಅಂತಂದ್ರೆ ಮಹಾರಾಜ ಲೋಭ ಭಾಳ ಆಗ್ತದೆ, ಲೋಭ ಕಡಿಮೆ ಆಗ್ತದೆ, ಭಗವಂತನ ಸೇವಾ ಆಗಬೇಕು. ಬರೀ ನಮ್ದು ಬೆಳೆದಡಿ ಧನ್ಯ ಬೆಳೆದಡಿ ಗ್ರಾಮ ಅಂತಂದಿದ್ದಿ ದೇವತೆ ಹೋಗಿ ರಾಮನಾಮ ಮಂದಿರ ಆಯಿತು. ಇದು ಇನ್ನೂ ಹಿಂಗೆ ಬೆಳ್ಕೊಂತ ಹೋಗಲಿ. ಇದರ ಪ್ರತಿಯೊಂದು ಸರ್ವಾಂಗೀಣವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಲಿ. ಭಾರತದ ನಕಾಶೆಯೊಳಗೆ ಅಷ್ಟ ಅಲ್ಲ, ಪ್ರಪಂಚದ ನಕಾಶೆಯೊಳಗೆ ಬೆಳದಡಿ ಅನ್ನುವಂಥ ಹೆಸರು ಎಲ್ಲರಿಗೂ ಗೊತ್ತಾಗ್ತದೆ. ಇದು ಸಾಮಾನ್ಯ ಸ್ಥಾನದಲ್ಲಿ ಯಾವ ಮಹಾತ್ಮ ನಾವು ದುಡ್ಡು ಬಿಡ್ಬೋದು, ಮನಿ ಮಾರು ಬಿಡ್ಬೋದು, ಕಲ್ತಿರೋ ವಿದ್ಯಾ ಬಿಡೋದು ಬಹಳ ಕಠಿಣ. ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಅಂಥವು ಎಷ್ಟು ತ್ಯಾಗಗಳಿಗೆ ನೋಡ್ರಿ. ಷಟ್ಶಾಸ್ತ್ರವಿದ್ವಾದ ಅವ್ರ ಮುಂದೆ ನಾವು ಏನಿದ್ದೀವಿ ಅಲ್ವಾ. ನಮ್ಮ ಕಲ್ಕಲಿ ಇರೋದಂದ್ರೆ ಈ ದೇವಸ್ಥಾನ ಇದು ಎಷ್ಟು ಭವ್ಯ ಆಗಬೇಕು, ದಿವ್ಯ ಆಗಬೇಕು ಅಂದರೆ ದೂರದಿಂದ ಜನರು ಬಂದು ದರ್ಶನ ಮಾಡಿ ಸಂತೋಷಪಟ್ಟು ಏನಾದರೂ ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಚಹಾ ಆಗಲಿ, ನಾಲ್ಕಾಲ ಅವಲಕ್ಕಿ ಆಗಲಿ, ಉಪ್ಪಿಟ್ಟಾಗಲಿ, ಅನ್ನ ಸಾರು ಆಗಲಿ ಊಟ ಮಾಡಿ ತಿಂದು ಕುಡಿದು ಹೋಗಿ ಬರೀ ಕೂಡಿ 9 ಹೊರಟು ಸ್ವಲ್ಪ ಚಹಾ ಮಾಡ್ತೀನಿ, ಅವಲಕ್ಕಿ ತಿಂದು ಚಹಾ. ನಮ್ಮ ಮನೆಯೊಳಗೆ ಯಾರಿಗಾದ್ರೂ ನಮ್ಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಮ್ಗೆ ಎಷ್ಟು ದುಃಖ ಆಗ್ತದೆ. ಹಂಗ ಪರಮಾತ್ಮನಿಗೆ ಎಷ್ಟು ದುಃಖ ಆಗ್ತಿರ್ಬೋದು. ಅವನ ಮನೆಗೆ ಬಂದಿರ್ತಕ್ಕಂಥ ಭಕ್ತರಿಗೆ ಒಂದು ವಾಟಗಳ ನೀರು ಒಂದು ಕಲ್ಲ ತೋರಿಡೋದು, ನೀರು ಕೊಟ್ಟರು. ಅರ್ಥಾತ್ ಏನು ಅಂದ್ರೆ ಇದಕ್ಕೆಲ್ಲ ಜವಾಬ್ದಾರಿ ನಮ್ಮ ಮ್ಯಾಲದ ಅನ್ನುವಂಥ ಭಾವನೆಯಿಂದ ಬೆಳದಡಿಯವರು ಎದಕ್ಕೆ ಇದ್ದೀವಿ ಅಂದ್ರೆ ಹೊರಗಿಂದ ಬರ್ತಕ್ಕಂಥ ಭಕ್ತರಿಗೆ ಸದ್ಭಕ್ತರಿಗೆ ಆದರ ಆತಿಥ್ಯ ಮಾಡುವುದಕ್ಕೆ ನಾವು ಬೆಳದಡಿಯವರು ಬೆಳದಡಿಯಲ್ಲಿ ಹುಟ್ಟಿ ಬಂದಂತ ಬೆಳದಡಿಯವರು ಆಗಿವೆ ಅಂತ. ಅರ್ಥಾತ್ ನಮ್ಮ ತರಕಾರಿಯಲ್ಲಿ ಆ ಭಗವಂತನ ಅನಂತವಾಗಿ ಪ್ರಾರ್ಥನೆ ಮಾಡುವುದು ಏನು ಅಂದರೆ
ಸಂಕುಚಿತವಾಗಿರ್ತಕ್ಕಂಥ ಮನೋಭಾವನೆಗಳನ್ನು ಬಿಟ್ಟು ನಮ್ಮ ರಾಷ್ಟ್ರದಲ್ಲಿ ಮತ್ತೆ ಕಾಷಾಯ ವಸ್ತ್ರ ಹಾಕೊಂಡು ಯಾರೇ ಇರ್ಬೋದು, ನಾವು ಚೌಕಸಿ ಮಾಡಲಿಕ್ಕೆ ನಾ ಇಲ್ಲಿ ಇಲ್ಲ ಇಲ್ಲಿ ಕಾಷಾಯ ವಸ್ತ್ರ ಹಾಕೊಂಡು ಸಾಧು ಸನ್ಯಾಸಿಗಳು ಬರ್ತಾರೆ. ನಾನು ಹೇಳಿಬಿಡ್ತೀನಿ, 200 ರೂಪಾಯಿ ರಾಮನಾಮ ವಿಷಾದ 2 ಬಾರಿ ನಾನು ಕೊಡ್ತೇನೆ. ನಾನು ಅಯೋಧ್ಯೆಯಲ್ಲಿ ದಿವಸಿದ್ದಾಗ ಎದುರಿಗೆ ಒಬ್ಬ ಸೇರಿಸಿ ಇಚ್ಛಾ ಭೋಜನ ತಿಂದ್ರಿ, ಇಚ್ಛಾ ಭೋಜನ ಯಾರೇನು ಕೇಳ್ತಾರ ಅದು ಊಟ. 20, 30 ಮೃಷ್ಟಾನ್ನ ನಾನು ಸಿಗ್ತಿದ್ದೆ. ಆದ್ರೆ ಭಿಕಾರಿಗಳು ಅವ ಕೈ ಮುಕ್ಕೊಂಡು ಆಗದ ನಿಂತಿದ್ದ, ಮಹಾರಾಜ कुछ भोजन कर दीजिए. आज भिखारी हम नहीं खाएंगे, वो ठंडा हो गया, बासी हो गया. ನಾನು ताश वैसे ना केली शेरती, अब इतने मुंडों से क्या ऐसे नम्रता से बोल, महाराज किस वेश में भगवान आता है मालूम नहीं पड़ता है. अनुकरण करते ರಾಮನವಮಿ ಉತ್ಸವದಲ್ಲಂತೂ ಯಾರೋ ಒಬ್ರು ಬಂದರು, ಅವರಿಗೆ ಪ್ರಸಾದ ಇಲ್ಲ ಅಂತ ಆಗುವುದು. ನಾವು ಊಟನೇ ಮಾಡಬಾರ್ದು ಮನ್ಯಾಗ. ಭಗವಂತನ ಸಾನ್ನಿಧ್ಯದಲ್ಲಿ ಬಂದಾಗ ನಮ್ಮಂತೂ ತಲ್ಲ ಹಾಕ್ಲಿಕ್ಕೆ ಆಗಂಗಿಲ್ಲ ಅಂದಾಗ ನಾವು ಮನೆ ಒಳಗೆ ಪದಾರ್ಥ ಕಡಿಮೆ ಆಗ್ಯದ, ಚಟ್ನಿ ಭಾತ್ ಸಾರಾಗ್ಯದ, ಪಾಯಸ ಸಾಕರೆ ಕಡಿಮೆ ಆಗ್ಯದ ಅನ್ಕೋತ ನಮ್ಗೆ ಹೆಂಗೆ ಚಲೋ ಅಂತ ಅಡುಗೆ ಮಾಡಿಕೊಂಡು ಊಟ ಮಾಡೋದು ನಾನು. ಒಮ್ಮೆ ಹೆಬ್ಬಳ್ಳಿಯಾಗ ಬಹಳ ವರ್ಷದಿಂದ 85 ಇಸ್ವಿಯಲ್ಲಿ ಒಂದು ಏನಾಗಿತ್ತು ಅಂದ್ರೆ, ಅವ್ರು ಇನ್ನೂ ಅತಿ ಸಣ್ಣ ಪ್ರಮಾಣ ಇತ್ತು. ಒಂದು ದಿವಸ ಒಬ್ಬರು ಮನೆಗೆ ಹೋಗಿದ್ದೆ, ಗುರುಪೌರ್ಣಿಮೆ ನಾ ಇನ್ನೊಂದು 4 ದಿವಸ ಒಬ್ಬರು ಮನೆಗೆ ಹೋಗಿದ್ದೆ. ಅಂದ್ರೆ ಕೂತಿದ್ದೆ, ಒಂದು ಚೀರ ಇಟ್ಟಿತ್ತು, ಚೀರ ಇಟ್ಟಿಲ್ಲದೆ ಚೀಲ ನಾ ಕೇಳಿದೆ, ಮಸಾಲೆ ಏನು ಇಟ್ಟಿದ್ರು? ಸಕ್ಕರೆ. ಸಕ್ಕರೆ ಏನು ಮಾಡ್ತೀನಿ? ಇಲ್ರಿ ನಿಮ್ಮ ರಸ್ತೆಯವರು ಒಬ್ಬರಿಗೆ ತಂದಿಟ್ಟಾರೆ. ಯಾಕೆ ಇಲ್ರಿ ಆಶ್ರಮದಲ್ಲಿ ಖರ್ಚು ಆಗ್ತಂತ ನಮ್ಮ ಕೆಟ್ಟ ನೆತ್ತಿಗೆ ಆಶ್ರಮದಲ್ಲಿ ಖರ್ಚು ಆಶ್ರಮದಲ್ಲಿ ನಾವು ಕೂತಿದ್ರು. ನಾನು ತಲೆ ಓಡಿಸ್ಕೊಂಡೆಲ್ಲ ತಲೆ ಓಡಿಸ್ಕೊಂಡಿದ್ದೆ. ಸ್ನಾನ ಮಾಡಿದ್ರೆ ಇನ್ನು ಹೋಗಿ ತಲೆ ಸಿಕ್ಕಿದ್ರೆ ಅಲ್ಲೇ ಕಿಟ್ಟಿ ಬಿಲ್ರಿ ಮಂತೆಲ್ಲ ಕಳ್ತ. ಇಲ್ಲಿದ್ದವ್ರೇನು ಚಹಾ ಕುಡಿಬಾರ್ದು, ಇಲ್ಲಿದ್ದವ್ರ ಪಾಪ ಏನು ತಿನ್ನಬಾರ್ದು, ಕುಡಿಬಾರ್ದು. ಅವ್ರೇನು ಹಂಗ ದಿಕ್ಕೋಬಾರ್ದು, ದಿಕ್ಕಿಲ್ಲದೆ ಬಂದಾಗ ಎಂಥ ಮಂಟನ್ನೇ ಬಂದಿರ್ತೀವಿ, ಸೇವಾ ಮಾಡ್ಕೊಂಡಿದ್ದಾರೆ. ಕಲ್ಪನಾದ್ರೆ ನಿಮ್ಮ ಮನೆಯ ಮಕ್ಕಳಿಗೆ ನೀವು ಮಾಡ್ರಿ, ನೀವು ಚಹಾ ಕುಡಿಬೇಡ್ರಿ, ನೀವು ಸಿಹಿ ತಿನ್ನಬೇಡ್ರಿ, ನೀವು ಸಕ್ಕರೆ ಉಪಯೋಗ ಮಾಡಬೇಡ್ರಿ. ನಿಮ್ಮ ಮಕ್ಕಳು ಯಥೇಚ್ಛ ನಡೀತದೆ. ಆಶ್ರಮದಾಗ ಇರೋರು ನೀವು ತಿಂತಾರ, ಕುಡಿತಾರ, ಆಮೇಲೆ ಸಕ್ಕರೆ ಉಳಿಯಂಗಿಲ್ಲ. ಇದರಲ್ಲಿ ನಿಮ್ಮ ಲಕ್ಷಣ ಪಾಪ ಮುದುಕು ಆಶ್ರಮವಾಸಿಗಳು ಏನಂತ ತಿಳ್ಕೊಂಡಿರ್ತೀವಿ ನೋಡಿ. ಹಗಲು ರಾತ್ರಿ 24 ತಾಸು ಕೆಲಸ ಮಾಡ್ತಾರೆ. ಎಲ್ಲಿ ಬೇಕಾದ್ರೆ ಕರ್ಕೊಂಡು ಏನ್ ಬೇಕಾದ್ರೆ ಹೇಳ್ತಾರೆ. ನಿಮ್ಮ ಮಕ್ಕಳು ಒಬ್ಬರ ಬರ್ತಾರೆ ಅಂದ್ರೆ ಆಶ್ರಮ, ಒಬ್ಬರದ ಏನಾದ್ರು ಒಂಚೂರು ಏನಾದ್ರು ಒಂದು ಪತ್ರಾವಳಿ ಇಡ್ತಾರೆ, ಒಂದು ಏನಾದ್ರು ಉಪಾದೆ ಹಾಕ್ತಾರೆ. ಅವ್ರಿಗೆ ಬಂದು ಗುರುಗಳು ತಾವು ತಲೆ ಓಡಿಸ್ಕೊಂಡು ಬಂದ್ರು, ನಮ್ದು ತಲೆ ಇದೇನು ಪದ್ಧತಿಯ? ಎಲ್ಲಿವರೆಗೂ ನಾನು ನಮ್ಮ ಮನೆ ಒಳಗೆ ತಿಳ್ಕೊಂಡು ಉಳ್ಕೊಂಡು ಆರಾಮಿದ್ದೀನಿ, ಅಲ್ಲಿವರೆಗೂ ಬೆಳಗಡಿ ಒಳಗೆ ಪ್ರಭು ಶ್ರೀ ರಾಮಚಂದ್ರನ ಪ್ರಪಂಚದಲ್ಲಿ ಅಲ್ಲೂ ತಿಳ್ಕೊಂಡು ಉಳ್ಕೊಂಡು ಸುಖವಾಗಿರ್ಬೇಕು ಅನ್ನುವಂಥ ಭಾವನ ನಾವು ಇಟ್ಕೊಂಡು ಇದನ್ನೊಂದು ಏನೋ ಒಂದು ಸಮಾಜದಲ್ಲಿ ನೀವು ಹೋಗಿ ಬೆಳಗಡಿ ನೋಡ್ರಿ ಅನ್ನುವಂಗ ಆಗ್ಬೇಕ್ರಿ. ಹೊರಗಿನ ಜನರಿಗೆ ಅನ್ನುವಂತೆ ಆಗ್ಬೇಕು ಅನ್ನೋ ಒಂದು ಕಲ್ಪನೆ ಅದ್ರೆ ನಾನು ಇದಕ್ಕಾಗಿ ಏನ್ ಮಾಡಬೇಕು ಅಂತ ಭಗವಂತ ನಮ್ಮ ಮನುಷ್ಯನಾಗಿ ಪ್ರೇರಣೆ ಕೊಡ್ತಾರೆ. ಮತ್ತು ಏನಾದ್ರು ಕಾಣಿಸ್ಬೇಕು. ಮಹಾರಾಜ ಅಷ್ಟು ಫೋಟೋ
ಶಿಷ್ಯರು ಅಷ್ಟು ಕೊಟ್ಟು ಅದು ಕೆಳಗೆ ಸ್ಪೀಕರ್ ಬಂದಿತ್ತು ಹಸ್ತಿಲಿ ಅಪ್ಪ ಸಾಹೇಬ್ ಭಡಗಾಂವ್ಕರ್ ಗಣಪತರಾವ್ ದಾಮ್ಲೆ ನೋಡ್ರಿ ಯಾರು ಕೇಳಿ ಅವರು ನಾನು ಕೇಳಬರ್ತಿಲ್ಲ ಕುಂಡಿ ಯೋಗಿರಾಜ್ ಮಹಾರಾಜರ ಶಿಷ್ಯ ಪರಂಪರೆ ಎಂತಾಗಿತ್ತು ಅನ್ನೋದು ನೀವು ಎಲ್ಲಾದ್ರೂ ಮಾರಿ ನೋಡೋದಕ್ಕಿಂತ ಪಡೆದಲ್ಲಿ ಕಲ್ಪನೆ ಏನಲ್ಲ ಯಾಕೆ ಗುಂಡೆ ಅಷ್ಟು ಕೈನೂ ಹಾಕಿರುತ್ತೆ ಮುಂಚೂಚಾರ ಮಾಡ್ತೀನಿ ಗುಂಡೆ ಹಾಕೋದು ನಮ್ಗೆ ರೂಢಿ ಆಗುತ್ತೆ ಆದ್ದರಿಂದ ನಾವೆಲ್ಲರೂ ಭಗವಂತನ ಈ 9 ದಿನಗಳ ಉತ್ಸವವನ್ನು ಅತ್ಯಂತ ವೈಭವದಿಂದ ಭಕ್ತಿ ಭಾವದಿಂದ ಆಚರಿಸಿದ ಪರಮಾತ್ಮ ಎಷ್ಟು ಸಂತೋಷಪಟ್ಟಿದ್ದಾನೆ. ಇವತ್ತು ದಲಿತರನ್ನು ನಾನು ನಿಮ್ಮ ಬರ್ಕೊಟ್ಟಿದ್ದೆ ಬಂದೆ ನಿಜವಾಗಿ ನಮಗೆ ಬಹಳ ಸಂತೋಷ ಆಯಿತು. ಎಲ್ಲ ಉಪಹಾರ ಮಾಡಿ ಅದೇ ರೀತಿಯಾಗಿ ಧ್ಯಾನ ಪ್ರಸಾದ ಇವತ್ತು ನಾವು ಸಾಯಂಕಾಲ ಹೋಗಬೇಕು. ನಾಳೆ ಚೈತ್ರ ಶುಕ್ಲ ದ್ವಾದಶಿ ಮಹಾರಾಜರು 1909 ಏಪ್ರಿಲ್ 2 ಚೈತ್ರ ಶುಕ್ಲ ದ್ವಾದಶಿ ದಿವಸ ಹೆಬ್ಬಳ್ಳಿಯಲ್ಲಿ ತಮ್ಮ ಚರಣ ಸ್ಪರ್ಶವಾಗಿರ್ತಕ್ಕಂತಹ ಶಿಲಾಪಾದುಕೆಯನ್ನು ತಮ್ಮ ಅಮೃತ ಹಸ್ತದಿಂದಲೇ ಪ್ರತಿಷ್ಠಾಪಿಸಿರ್ತಕ್ಕಂತಹ ಭಾರತದ ದೇವರು ಮಹಾರಾಜರು ಕೋಟಿ ಹೋದಾಗ ಮಹಾಭಾರತವನ್ನು 3 ಪಾದಕ ಮಾಡಿಸಿ ಅದರಲ್ಲಿ 1 ಪಾದಕ ಮೇಲೆ ಕಾಲಿಡಿಸಿ ಅದನ್ನು ಪೂಜೆ ಮಾಡಿ ಮಹಾರಾಜರಿಗೆ ಸ್ಥಾಪನೆ ಮಾಡಿ ಮಹಾರಾಜರು ಈ ಕಾಲ ಆಮೇಲೆ ಮುಂದೆ ಅವ ಪಾದಕ 1914 ಇಸ್ವಿಯಲ್ಲಿ ಗೋಂದಾವರಿಯಲ್ಲಿ ಸಮಾಧಿ ಸ್ಥಾಪನೆ. 2ನೇ ಪಾದಕ 9ನೇ ಇಸ್ವಿಯಲ್ಲಿ ಮಹಾರಾಜರು ಅರ್ಥಾತ್ ಹೆಬ್ಬಳ್ಳಿಯಲ್ಲಿ ವೆಂಕಟಗೌಡರು ಅಂತಿದ್ರು. ಅವ್ರ ಮಗ ಮಹಾರಾಜರಿಗೆ ವೆಂಕಟಗೌಡರ ಬಗ್ಗೆ ಬಹಳ ಪ್ರೇಮ. ವೆಂಕಟಗೌಡ ಹೇಳಿದ್ರು ಮಹಾರಾಜ ಹೆಬ್ಬಳ್ಳಿಯೊಳಗೆ ಒಂದು ಪಾದಕ ಸ್ಥಾಪನೆ ಆಗ ಮಾಡಿದ್ರು. ಮಹಾರಾಜರು ಬಂದಾಗ ಮಹಾರಾಜರ ಪಾದ ಆ ಪಾದಕ ಅದಾಗಿತ್ತು. ಸ್ವತಃ ಏಕನಾಥ ನಾಡಿಗರು ಅವರು ಏಕನಾಥ ನಾಡಿಗರವರು ಪೂಜೆ ಮಾಡಿದ್ರು. ಮಹಾರಾಜರು ಸ್ವತಃ ಅದನ್ನು ಸ್ಥಾಪನೆ ಮಾಡಿದ್ರು. ಅರ್ಥಾತ್ ಅದು ಒಂದು ಸಾಮರ್ಥ್ಯದ ಸಂಕಲ್ಪದ ಸಾಮರ್ಥ್ಯದ ಅಂತಿಮ ಇವತ್ತು ನಮ್ಮ ನೋಡಿ 15 ದಿವಸ ಗಟ್ಟಲೆ ಅದು ಇರ್ತೀವಿ. ಅದು ಎಲ್ಲ ಅಲ್ಲಿ ಹೆಂಗೆ ನಾವಿದ್ದಾಗ ಹೆಂಗೆ ನಡೀಬೇಕು ಅದು ಮುಂದೆ ನಡೀಬೇಕು. ಇದು ಅವರ ಸತ್ತ ಇದು ಅವ್ರ ಅಧಿಷ್ಠಾನದ ಒಂದು ಸಾಮರ್ಥ್ಯ ಇರುವಾಗ ಆದ್ದರಿಂದ ಆ ಭಗವಂತನ ಪ್ರಾರ್ಥನೆ ಮಾಡಬೇಕು. ಪ್ರತಿ ವರ್ಷ ಇದೇ ರೀತಿಯಾಗಿ ನಾವೆಲ್ಲರೂ ಸೇರಿ ಅವನು ಮಾಡೋಣ. ಅದೇ ರೀತಿಯಾಗಿ ಆ ಭಗವಂತನ ಉಪಾಸನೆ ಮಾಡಿ ಅವನ ವೈಭವವನ್ನು ಸಮರ್ಥ ದಾಸೋಹವು ಬಲ್ಲ ಭಗವಂತಾಸೆ ವೈಭವ ವಾಢವಾವೆ. ಭಗವಂತನ ವೈಭವವನ್ನು ಬೆಳೆಸಬೇಕು. ನಮ್ಮ ಮನ್ಯಾಗ ಒಬ್ಬ ಕೂತಿದ್ದೇ ನಡ್ಡಿಲ್ಲ. ನಾವು ಭಗವಂತನಿಗಾಗಿ ಏನಾದರೂ ಮಾಡ್ತಾನೆ ಇರಬೇಕು ಅನ್ನೋದನ್ನು ನಾವು ಅನುಗ್ರಹ ಹಾಕೋದು ನಮಗೆ. ಆದರೂ ನಾವೆಲ್ಲರೂ ಸೇರಿ ಬೆಳಗಡಿಯಿಂದ ಧನ್ಯ ಬೆಳಗಡಿ ಗ್ರಾಮ ನಮ್ಮ ಹಾಗೆ ಮಾಡೋಣ ತಿಳ್ಕೊಂಡು ಆ ಭಗವಂತನ ಅನುಗ್ರಹ ಮಾಡಿ ಆಯುಷ್ಯ ಆರೋಗ್ಯ ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಾವು ಪ್ರೇಮ ನಿಷ್ಠೆ ಕೊಳ್ಳಿ ಹೇಳಿ ಸದ್ಗುರುನಾಥ ಮಹಾರಾಜ್ ಜಯ 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 ಎಲ್ಲರೂ